ಪಕ್ಷದ ಶಾಸಕರ ಅನುದಾನ ಹಂಚಿಕೆ ಮಾಡದ ಕಾರಣ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಸಾಧ್ಯವಾಗದೇ ಇರುವ ಬಗ್ಗೆ ಅವಕಾಶ ಕೊಟ್ಟಿರೋದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಸಿದ್ದರಾಮಯ್ಯ ಸರ್ಕಾರ ಬಂದು 2 ವರ್ಷ ತುಂಬಿ 3ನೇ ವರ್ಷಕ್ಕೆ ಬಿದ್ದಿದೆ. ಮಾನ್ಯ ಸಭಾಧ್ಯಕ್ಷರೇ, ಈ 2 ವರ್ಷದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಸಾಧನಾ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ ಎಲ್ಲ ಕಡೆನೂ. ಅವರ ಸಾಧನಾ ಸಮಾವೇಶದಲ್ಲಿ ಏನಪ್ಪಾ ಅಂತಂದ್ರೆ, ಸಾಧನೆಗಳೇನಪ್ಪಾ ಕರ್ನಾಟಕದಲ್ಲಿ ಇವತ್ತು ಅಂತ ಹೇಳಿದ್ರೆ, ಗ್ಯಾರಂಟಿ ಯೋಜನೆಗಳು ಬಿಟ್ರೆ ಯಾವುದೇ ಒಂದು ಸಾಧನೆಗಳು ಈ ಸರ್ಕಾರದಲ್ಲಿ ಆಗಿಲ್ಲ. ಒಂದು ಶಾಲೆ ಕಟ್ಟಲಿಲ್ಲ, ಒಂದು ಕಾಲೇಜ್ ಕಟ್ಟಲಿಲ್ಲ, ಒಂದು ವಿಶ್ವವಿದ್ಯಾಲಯ ಕೊಡಲಿಲ್ಲ, ಒಂದು ಅಣೆಕಟ್ಟುಗಳನ್ನ ಕಟ್ಟಲಿಲ್ಲ. ಈ ಸರ್ಕಾರದ ಸಾಧನೆ ಬರೀ ಸಾಧನಾ ಸಮಾವೇಶ. ಮಾನ್ಯ ಸಭಾಧ್ಯಕ್ಷರೇ, ಆಗಿದ್ರು ಸಿದ್ದರಾಮಯ್ಯನವರು ಈ ಸಾಧನಾ ಸಮಾವೇಶಗಳನ್ನ ಜೋರಾಗಿ ಎಲ್ಲಾ ಕಡೆ ನಡೆಸ್ತಾವ್ರೆ. ಸರ್ಕಾರದ ವಿರುದ್ಧ ಏನೇ ಮಾತಾಡಿದ್ರು ನಾವು ವಿರೋಧ ಪಕ್ಷದವರು ಮಾತಾಡ್ದು ನಾವು ಸುಳ್ಳು ಹೇಳ್ತೀವಿ ಅಂತ ಹೇಳ್ತಾರೆ. ಇವತ್ತು ಈ ಸರ್ಕಾರದ ಬಗ್ಗೆ ಮಾನ್ಯ ಸಭಾಧ್ಯಕ್ಷರೇ, ಅವರ ಪಕ್ಷದ ಶಾಸಕರೇ ನಿಮ್ಮ ವಿರುದ್ಧ ಭ್ರಷ್ಟಾಚಾರ, ದುರಾಡಳಿತ, ನಿಷ್ಕ್ರಿಯತೆ ಆಗಿದೆ ಸರ್ಕಾರ ಅಂತೇಳಿ ಆರೋಪ ಮಾಡಿದ್ದಾರೆ. ಈ ಸರ್ಕಾರದ ವಿರುದ್ಧ ಮೊದಲು ಮಾತಾಡಿದವರು BR ಪಾಟೀಲ್ರು. ಅವರು ನಮ್ಮ ಮುಖ್ಯಮಂತ್ರಿಗಳ ಕಾಸಾ ದೋಸ್ತು. ಅವರು ಒಂದು ಆರೋಪವನ್ನ ಮಾಡಿದ್ರು. ಏನಂತ ಹೇಳಿದ್ರೆ ಸಲಹೆಗಾರರು ಕೂಡ ಅವರು. ಇವರಿಬ್ರು ಒಟ್ಟಿಗೆ, ಸಿದ್ದರಾಮಯ್ಯನವರು ಮತ್ತೆ BR ಪಾಟೀಲ್ ಒಟ್ಟಿಗೆ ಜನತಾದಳ ಬಿಟ್ಟು ಕಾಂಗ್ರೆಸ್ ಪಾರ್ಟಿ ಸೇರಿದಂತವ್ರು, ಕಾಸಾ ದೋಸ್ತಿಗಳು. ಅವರೊಂದು ಆರೋಪ ಮಾಡಿದ್ರು ಈ ಸರ್ಕಾರದಲ್ಲಿ. ಏನಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಅವರ ಆಪ್ತ ಸಚಿವರ ಮೇಲೆ ಮಾನ್ಯ ಜಮೀರ್ ಅಹಮದ್ ಖಾನ್ ವಿರುದ್ಧವೇ ನೇರ ಆರೋಪ ಮಾಡಿದ್ರು. ಹಣ ಕೊಟ್ರೆ ರಾಜೀವ್ ಗಾಂಧಿ ವಸತಿ ಯೋಜನೆಗಳನ್ನು, ಮನೆಗಳನ್ನು ಹಂಚಲಾಗುತ್ತಿದೆ ಎಂದು ನೇರವಾಗಿ ಆರೋಪ ಮಾಡಿದ್ರು. ಅವರು ತಮ್ಮ ಆರೋಪ ಸಮರ್ಥಿಸಿಕೊಂಡ್ರು. ತಮ್ಮ ಆರೋಪವನ್ನು ಹಿಂದಕ್ಕೆ ಪಡಿಲಿಲ್ಲ. ಅದರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿದ್ರು. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಈ ಆರೋಪ ಮಾಡಿದ ತಕ್ಷಣನೇ AICC ಮುಖಂಡರಾದಂತಹ ಸುರ್ಜೇವಾಲರು ಬಂದ್ರು. ಪಟೇಲ್ರನ್ನ ಕರೆದು ಮಾತಾಡಿಸಿದ್ಮೇಲೆ ಜಮೀರ್ ಅಹಮದ್ ಖಾನ್ ಅನ್ನು ಅವ್ರು ಕರೆಸಿದ್ಮೇಲೆ ಜಮೀರ್ ಅಹಮದ್ ಖಾನ್ ಅವರು ಆಚೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಲ್ಲ, ಈಗ ಅದನ್ನ ಇಲ್ಲಿ ಮಾತ್ರ ಆಗ್ತದ? ಆಯ್ತು, ಡೈರೆಕ್ಟ್ ಅವರು ಬಂದ್ರು, ಇವರು ಬಂದ್ರು, ಟೈಮ್ ಮುಗೀತದೆ ಇಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, 2 ವರ್ಷದಲ್ಲಿ ಸರ್ಕಾರ ಹೇಗ್ ನಡೀತಿದೆ ಅಂದ್ರೆ ನಾನು ಸಲಹೆ ಕೊಡ್ತಾ ಇದ್ದೀನಿ. ಸಲಹೆ ಕೊಡ್ಬೇಕಾ ಬೇಡವಾ ಹೇಳಿ? ನೆಕ್ಸ್ಟ್ ನಾಳೆ ಕೊಡುವ. ಎಸ್, ಅದೇ ಅದು ರಿಪ್ಲೈ ನಾಳೆ ಕೊಡ್ತೇವೆ. ಇವತ್ತ ನಾಳೆ RCB ರಿಪ್ಲೈ ಇವತ್ತ ನಾಳೆ. ಒಂದ್ ಸೆಕೆಂಡ್ ಆಗಲಿ, ಇವ್ರು ಮಾತಾಗಲಿ. ಸುರ್ಜೇವಾಲರಿಂದ ಭೇಟಿ ಮಾಡಿ ಈಚೆಗೆ ಬಂದ್ಮೇಲೆ ಜಮೀರ್ ಖಾನ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನ್ ಮಾನ್ಯ ಸಭಾಧ್ಯಕ್ಷರೇ, ನನಗೆ ಸುರ್ಜೇವಾಲರು ನಂಬರ್ 1 ಸಚಿವ ಎಂದು ಶಬಾಷ್ಗಿರಿ ಕೊಟ್ರು ಅಂತೇಳಿ. ಅದಕ್ಕೆ ನಮ್ಮ ರಾಜಕೀಯ ಸಲಹೆಗಾರರಿಂದ ಪಾಟೀಲ್ ಹೇಳ್ತಾರೆ, ಅವ ಯಾವ ದೊಡ್ಡ ಮನುಷ್ಯ ಬಿಡ್ರಿ ಅಂತಾರೆ. ಏನ್ ಸರ್, ಮನೆ ಅವ್ರ ಹೆಸರನ್ನ ಯಾಕೆ ಇಲ್ಲಿ ಚರ್ಚೆ ಮಾಡಬೇಕು? ಅಹಮದ್ ಖಾನ್ ಕರೆದಿ ಸುಳ್ಳ ಸರ್? ಈ ಮನೆ ಸದಸ್ಯರು ನೀವು ಚರ್ಚೆ ಮಾಡುವ ರಾಜಕೀಯವಾಗಿ ಯಾಕೆ ಮಾತಾಡಬೇಕು? ನೀವು ವಿಚಾರ ಹೇಳ್ಬೇಕಲ್ಲ, ನಿಮ್ಗೆ ಏನ್ ಸಮಸ್ಯೆ ಅದನ್ನ ಹೇಳ್ಬೇಕು. ಶಾಸಕರು ಅಂತ ಹೇಳಿದ್ರೆ ಅವನೇ ದೊಡ್ಡ ಮನುಷ್ಯ ಅಂತ ಹೇಳಿದ್ರೆ ಸುಳ್ಳಾಗಿದ್ರೆ ಇಲ್ಲಿ ಯಾಕೆ ನಮ್ಗೆ ಯಾಕೆ ಚರ್ಚೆ? ಈಗ ನಿಮ್ಗೆ ನಿಮ್ಮ ಅಭಿವೃದ್ಧಿ ಆಗ್ಬೇಕು, ಸಮಸ್ಯೆ ಇದೆ. ಈ ಸಮಸ್ಯೆ ನಿಮ್ಗೆ ಇರುವಂತದ್ದು ಹೇಳಿಕೆ ಆಯ್ತು, ಸಮಸ್ಯೆ ಬಗ್ಗೆ ಹೇಳಿ. ಈಗ ಪ್ರಸ್ತಾಪ ಮಾಡಿದೆ ಸರ್. ರಾಜು ಕಾಗೆ ಅವರು ತಿರ್ಗಾ ಅವರು BR ಪಾಟೀಲ್ ಹೇಳಿದ್ಮೇಲೆ ರಾಜು ಕಾಗೆ ಅವರು ಒಂದು ಹೇಳಿಕೆ ಕೊಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, BR ಪಾಟೀಲ್ ಹೇಳಿದ್ದು ಸರಿ ಇದೆ. ಬೆಂಗಳೂರು ಬಗ್ಗೆ ಸಂಪೂರ್ಣ ಕುಸಿದಿದೆ. ಪೂಜೆ ಮಾಡಿಸಿ 1 ವರ್ಷ ಕಳೆದ್ರು, ಕಾಮಗಾರಿ ಶುರು ಆಗಿಲ್ಲ. ಯಾಕೆ ಶುರು ಆಗಿಲ್ಲ ಎಂದು ಜನರು ಕೇಳ್ತಾವ್ರೆ. ಏನ್ ಉತ್ತರ ಕೊಡಬೇಕು ಎಂದು ವರದಿಗಾರರ ಮುಂದೆ ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಇದು ಮುಗಿಬೇಕಲ್ಲ. ಈಗ ಇದು ಮೊದಲನೇ ಬಾರಿ ಆರೋಪ ಅಲ್ಲ. ಇದೇ ಹಿಂದೆ ರಾಜು ಕಾಗೆ ಅವರು ಹೇಳ್ತಾರೆ, ರೈತ ವಿರೋಧಿ ಸರ್ಕಾರ ಇದು ಅಂತ ಹೇಳ್ತಾರೆ. ಅವ್ರನ್ನ ಕರೆದು ಮಾತಾಡ್ತೀನಿ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಇದು ನಾವು ಟೀಕೆ ಮಾಡ್ತಿರೋದಲ್ಲ. ವಿರೋಧ ಪಕ್ಷವಾಗಿ ಅಶೋಕ್ ಅವರಾಗಲಿ, ನಾವು ವಿರೋಧ ಪಕ್ಷದ ಶಾಸಕರಾಗಲಿ ಟೀಕೆ ಮಾಡ್ತಿಲ್ಲ. ಸರ್ಕಾರ ಹೇಗ್ ನಡೀತಿದೆ 2 ವರ್ಷದಿಂದ ಅನ್ನೋದನ್ನ
ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ತರ್ತಾ ಇದ್ದೇವೆ. ನಾವ್ ಹೇಳ್ತಿಲ್ಲ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿ. ಇದನ್ನ ಹೇಳ್ತಾ ಇರೋರು ಯಾರು? ರಾಜು ಕಾಗೆ ಅವರು ಹೇಳ್ತಾವ್ರೆ. ಮಾನ್ಯ ಸಭಾಧ್ಯಕ್ಷರೇ, ಪಾಟೀಲ್ ಹೇಳ್ತಿದ್ದಾರೆ. ಆಮೇಲೆ ಮೊಳಕಾಲ್ಮೂರು ಶಾಸಕರು ಹೇಳ್ತಾರೆ. ಯಾರೋ NY ಗೋಪಾಲ್ ಕೃಷ್ಣ ಅವರು ಬಹಳ ಹಿರಿಯ ಶಾಸಕರು, ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂತವ್ರು. ಅವ್ರು ಹೇಳ್ತಾರೆ, ನನಗೆ ಕಳೆದ 2 ವರ್ಷಗಳಲ್ಲಿ ಒಂದು ರಸ್ತೆ ಮಾಡಿಸಲು ಆಗಿಲ್ಲ, ಒಂದು ರಸ್ತೆಗೆ ಡಾಂಬರ್ ಹಾಕಿಸಲು ಆಗಿಲ್ಲ, ಒಂದು ಮನೆ ಕೊಡಿಸಲು ಆಗಿಲ್ಲ ಅಂತಾರೆ. ಹಾಗಾದ್ರೆ ಅವ್ರು ಸುಳ್ಳು ಹೇಳ್ತಾರ? ಇದು ಸರ್ಕಾರದ ಸ್ಥಿತಿ ಮಾತ್ರ ಅಲ್ಲ, ಇದು ಎಲ್ಲರ ಸ್ಥಿತಿ ಕೂಡ. ಅವರೊಬ್ಬರದೇ ಸ್ಥಿತಿ ಅಲ್ಲ, ನಮ್ಮೆಲ್ಲರ ಸ್ಥಿತಿ ಇದೇ ತರ ಇದೆ. ನಾನು ಹೇಳಿರೋದಲ್ಲ, ಗೋಪಾಲ್ ಕೃಷ್ಣ ಅವರು ಹೇಳಿರುವಂತದ್ದು. ಮಾನ್ಯ ಸಭಾಧ್ಯಕ್ಷರೇ, ಜಮೀರ್ ಅಹಮದ್ ಖಾನ್ಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಮ್ಮ ಇವರಿಲ್ಲ, ಕಾಣಿಸ್ತಾ ಇಲ್ಲ ಶಾಸಕರು, ಬೇಳೂರು ಗೋಪಾಲ್, ಮಾನ್ಯ ಸಭಾಧ್ಯಕ್ಷ, ಎಲ್ಲ ಹಿರಿಯ ಶಾಸಕರುಗಳು ಹೇಳಿಕೆ ಕೊಟ್ಟರು ಈ ಸರ್ಕಾರ. ಟೈಮ್ ಉಂಟು ಅದರಲ್ಲಿ ಚರ್ಚೆ. ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಲ್ಲ, ಸಮಯಾವಕಾಶ ಊರ ಸಮಸ್ಯೆ ಬೇರೆ ಜನಕ್ಕೆ ಆಯ್ತಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ರೂಲಿಂಗ್ ಪಾರ್ಟಿಲಿರುವಂತರು ಸಿದ್ದರಾಮಯ್ಯನ ಆತ್ಮೀಯರು ಮತ್ತೆ ಅವರ ಜೊತೆ ಸಂಘಟನೆಯಲ್ಲಿ ಇದ್ದಂತವರು, ಜೊತೆಯಲ್ಲಿ ಕೆಲಸ ಮಾಡಿದಂತೆ ಹಿರಿಯ ಶಾಸಕರ ಸ್ಟೇಟ್ಮೆಂಟ್ಗಳಿದ್ದು. ಅಂದ್ರೆ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿ. ಆದ್ರೆ ಸರ್ಕಾರ ಏನಾಗಬೇಕು? ಬಸನಗೌಡ ಪಾಟೀಲ್ 16 ಹೇಳಿ ಅವರು ಮುಖ್ಯಮಂತ್ರಿ ಮಾಡಕ್ಕೆ